ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಈಗೇನು ರೆಕಮೆಂಡೇಶನ್ಸ್ ಬಂದಿದೆ, ರೆಕಮೆಂಡೇಶನ್ಸ್ ಇದು ಖಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕು ಅನ್ನೋ ಕಟ್ಟಾಜ್ಞೆ ಅಲ್ಲ. ಬದಲಾಗಿ ರೆಕಮೆಂಡೇಶನ್ಸ್ ಏನು ಬಂದಿದೆ ಇದು ಪ್ಯೂರ್ಲಿ ಟೆಕ್ನಿಕಲ್, ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಕೈಗೊಳ್ಳಲಾಗಿರುವ ನಿರ್ಧಾರ. ಅಲ್ಲಿಗೆ ಸಹಜವಾದ ಪ್ರಶ್ನೆ ಬಂದ್ಬಿಡುತ್ತೆ, ವಸ್ತುಸ್ಥಿತಿಯನ್ನ ವಿವರಿಸುವಲ್ಲಿ ಕರ್ನಾಟಕ ರಾಜ್ಯದಿಂದ ರೆಪ್ರೆಸೆಂಟೇಟಿವ್ಗಳು ಯಾರಿದ್ರು ಅವರು ವಿಫಲರಾಗ್ಬಿಟ್ರ? ತಾಂತ್ರಿಕವಾಗಿ ಇಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಯಾವ ರೀತಿ ಬರ ಪರಿಸ್ಥಿತಿ ಇದೆ, ಈಗ ಸದ್ಯಕ್ಕೆ ಜಲಾಶಯಗಳಲ್ಲಿ ನೀರು ಕಾಣೋಕೆ ಸಿಗ್ತಾ ಇದ್ರು ಕೂಡ ಇದರ ಲಾಂಗರ್ ರನ್ ಪರಿಣಾಮಗಳು ಯಾವ ರೀತಿ ಇರುತ್ತೆ, ಇಂಥ ತಾಂತ್ರಿಕ ಅಂಶಗಳನ್ನ ಮಂಡಿಸುವಲ್ಲಿ ವಿಫಲ ಆದ್ರ ಅನ್ನೋ ಅನುಮಾನ ಬಂದ್ಬಿಡುತ್ತೆ. ಅತ್ಯಂತ ಸ್ವಾಭಾವಿಕವಾದ ಪ್ರಶ್ನೆ ನೀವು ಕೇಳಿದ್ದು ಸ್ಮಿತಾ, ಎಲ್ರಿಗೂ ಕೂಡ ಈ ಪ್ರಶ್ನೆ ಕಾಡುತ್ತೆ. ಆದರೆ ನೋಡಿ, ಕಳೆದ 5 ಸಭೆಗಳಲ್ಲಿ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ಸಮರ್ಥವಾಗಿಯೇ ವಾದ ಮಂಡಿಸಿದ್ದಕ್ಕೆ ನೋಡಿ, ಜೂನ್ ಜುಲೈ 2 ತಿಂಗಳಲ್ಲೂ ಕೂಡ ಒಂದೇ ಒಂದು ಹನಿ ನೀರನ್ನು ಕೂಡ ತಮಿಳುನಾಡಿಗೆ ಬಿಡಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ CWRC ಹಾಗೂ CWMA ಎರಡೂ ಕೂಡ ನಿರ್ದೇಶನ ಕೊಟ್ಟಿರಲಿಲ್ಲ. 2 ತಿಂಗಳಲ್ಲೂ ಕೂಡ ಆಗ IMD ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಳೆ ಬರ್ತಾ ಇದೆಯೋ ಇಲ್ವೋ ಅನ್ನುವಂಥ ಮಾಹಿತಿಯನ್ನು ಅಧಿಕೃತವಾಗಿ ತೆಗೆದುಕೊಂಡಿದ್ರು. ಈಗಲೂ ಕೂಡ ಅದೇ ಕೆಲಸ ಮಾಡಿದ್ದು. ನಿನ್ನೆ ಸಭೆಯಲ್ಲೂ ಕೂಡ ಅದನ್ನೇ ಮಾಡಿದವರು IMD ಅಧಿಕಾರಿಗಳನ್ನ ಕರೆದು ಕೇಳಿದ್ರು. ಆಗ ಅವರು ಹೌದು ಇತ್ತೀಚೆಗೆ ಮಳೆ ಶುರು ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಆಗಲೂ ಕೂಡ ಕರ್ನಾಟಕ ರಾಜ್ಯದ ಅಧಿಕಾರಿಗಳ ವಾದ ಏನಾಗಿತ್ತು ಅಂದರೆ, ನಿಜ ಈಗ ಅಲ್ಲಲ್ಲಿ ಮಳೆ ಆಗ್ತಾ ಇದೆ, ಅದೇ ನಮಗೆ ಸಮಸ್ಯೆಯೂ ಆಗ್ತಾ ಇದೆ. ಯಾಕಂದರೆ ಭೀಕರ ಬರಗಾಲದ ನಂತರ ನಾವು ಬರಗಾಲ ಅಂತ ಹೇಳೋಣ ಅಂದರೆ ಬಿತ್ತನೆ ಅವಧಿಯೆಲ್ಲ ಮುಗಿದ ಮೇಲೆ ಮಳೆ ಆಗ್ತಾ ಇದೆ, ಇದು ಇನ್ನಷ್ಟು ನಮ್ಮನ್ನು ಸಂಕಷ್ಟಕ್ಕೆ ದುಡ್ತಾ ಇದೆ ಅನ್ನೋದನ್ನು ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ರು. ವಾದವನ್ನು ಸಮರ್ಥವಾಗಿಯೇ ಮಂಡಿಸಿದ್ರು. ಮತ್ತೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಸಭೆಯಲ್ಲಿ ಸ್ಮಿತಾ, ನಿನ್ನೆ ಈಗಲ್ಲ ನೀವು ನೀರು ಬಿಡಿ ಅಥವಾ ಬಿಡಬಾರ್ದು ಅನ್ನೋದು ಈಗಲ್ಲ, ಇದೆಲ್ಲ ಸಂದರ್ಭ. ಬರಗಾಲದ ತೀವ್ರತೆ ಇನ್ನೂ ಎಷ್ಟಾಗುತ್ತೆ ಅನ್ನೋದನ್ನು ಕನಿಷ್ಠ ಇನ್ನೂ 1 ತಿಂಗಳು ನೀವು ಅಬ್ಸರ್ವ್ ಮಾಡಬೇಕು. ಈ ನಡುವೆ ನಮ್ಮ ಜಲಾಶಯಗಳಲ್ಲಿ, ಅಂದರೆ ಅಧಿಕಾರಿಗಳು ಹೇಳ್ತಾ ಇರೋದು ಈ ಮಾತನ್ನು, ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೇಳ್ತಾರಲ್ಲಿ, ಕರ್ನಾಟಕದ ಜಲಾಶಯಗಳಲ್ಲಿ ನೀರು ಸಂಗ್ರಹ ಆಗುತ್ತೋ ಇಲ್ವೋ, ನಮಗೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಇದೆ ಅನ್ನುವಂಥ ಅಂಶಗಳನ್ನ ಅಧಿಕಾರಿಗಳು ಹೇಳಿದ ನಂತರ ಆಗ ಚೇರ್ಮನ್ ಹೇಳ್ತಾರೆ, ಸರಿ ಇಲ್ಲಿವರೆಗೂ ನಾವು 2 ತಿಂಗಳು ಟೈಮ್ ಕೊಟ್ಟಿದ್ದೆ ಜಲಾಶಯಗಳಲ್ಲಿ ನೀರು ಸಂಗ್ರಹ ಆಗಲಿ ಅಂತ, ಈಗ ಒಂದಷ್ಟು ನೀರು ಸಂಗ್ರಹ ಆಗಿದೆ, ತಮಿಳುನಾಡಿಗೆ 3500 ಕ್ಯೂಸೆಕ್ಸ್ ಪ್ರತಿನಿತ್ಯದಂತೆ 15 ದಿನ ಬಿಡಿ ಅನ್ನುವಂಥ ಡೈರೆಕ್ಷನ್ನ ಆಗ ಕೊಡ್ತಾರೆ. ಆಗಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಹೋದಂಥ ಅಧಿಕಾರಿಗಳು ಮತ್ತೆ ವಾದವನ್ನು ಮುಂದಿಡ್ತಾರೆ. ಸಂಕಷ್ಟ ಅನ್ನುವಂಥದ್ದು ಬಂದಾಗ ಸಂಕಷ್ಟವನ್ನು 2 ರಾಜ್ಯಗಳು ಕೂಡ ಹಂಚ್ಕೊಳ್ಬೇಕು ಅಂತಲೇ ಸುಪ್ರೀಂ ಕೋರ್ಟ್ನ ಅಬ್ಸರ್ವೇಷನ್ಲಿದೆ. ಹೀಗಿರುವಾಗ ಸಂಕಷ್ಟವನ್ನು ನೀವು ಅಳತೆಯೇ ಮಾಡಿಲ್ಲ, ಮಾಪನವೇ ಮಾಡಿಲ್ಲ, ಆಗಲೇ ನೀರು ಬಿಡಿ ಅಂತ ಹೇಳಿದ್ರೆ ನಾವು ಹೇಳ್ತಾ ಇದ್ದೀವಿ ನಿಮಗೆ ಸಂಕಷ್ಟ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ ಅನ್ನೋದನ್ನು ವಾದ ಮಂಡಿಸಿದಾಗ್ಯೂ ಕೂಡ ಇದು ನಾವು ತಾತ್ಕಾಲಿಕವಾಗಿ ಕೊಡ್ತಾ ಇರುವಂಥ ಶಿಫಾರಸ್ಸಿದು. ಈ ಶಿಫಾರಸನ್ನು CWMA ಮುಂದೆ ಹೋಗಿ ವಾದ ಮಾಡಿ. ಆದರೆ ಈಗ ಈ ಹಂತದಲ್ಲಿ ತಮಿಳುನಾಡಿಗೂ ಕೂಡ ನೀರಿನ ಅಗತ್ಯ ಇದೆ. ಅವರ ವಾದವನ್ನು 2 ತಿಂಗಳು ಕೇಳಿದ ನಂತರ 5 ಸಭೆಗಳ ನಂತರ ನಾವು ಈ ಶಿಫಾರಸನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ CWRC ಚೇರ್ಮನ್ ಹೇಳ್ತಾರೆ. ಆ ಕಾರಣಕ್ಕಾಗಿ ಹಾಗೆ ನೋಡ್ಲಿಕ್ಕೆ ಹೋದರೆ ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಹೋಗಿದ್ದಂಥ ಅಧಿಕಾರಿಗಳು ಭಾಳ ಸಮರ್ಥವಾಗಿಯೇ ವಾದವನ್ನು ಮುಂದಿಟ್ಟಿದ್ದಾರೆ, ಟೆಕ್ನಿಕಲಿ ಹೇಳಿದ್ದಾರೆ. ಆದರೆ ಅಲ್ಲಿ ಹಿನ್ನಡೆ ಆಗಿದ್ದು ಯಾವ್ದು ಗೊತ್ತಾ ಸ್ಮಿತಾ, ಅವರು ಒಳಹರಿವಿನ ಪ್ರಮಾಣವನ್ನು ತೆಗೆದುಕೊಂಡ್ರು. ಈ ಹಿಂದೆ ಎಷ್ಟಿತ್ತು ನೋಡಿ, ಇಂಥ ಶಿಫಾರಸುಗಳಾಗೋದು ಸ್ಮಿತಾ, ನೀವು ಹೇಳಿದ್ರಲ್ಲ ಟೆಕ್ನಿಕಲ್ ಕಮಿಟಿಯಲ್ಲಿ ಪ್ರೋರೇಟಾ ಬೇಸಿಸ್ ಮೇಲೆ ಆಗುತ್ತೆ. ಒಳಹರಿವು ಎಷ್ಟಿದೆ, ಒಳಹರಿವಿನಿಂದಾಗಿ ಎಷ್ಟು ನೀರು ಸಂಗ್ರಹ ಆಗಿದೆ, ಯಾವಾಗಿಂದ, ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ, ಈ ಎಲ್ಲ ಲೆಕ್ಕ ಹಾಕಿ ಈಗ ಶಿಫಾರಸನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿದ್ದೇನೆಂದರೆ, ತಮಿಳುನಾಡಿಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಬರುತ್ತೆ, ಅಂದರೆ ಇನ್ನೊಂದು ಮುಂಗಾರು ಅವರಿಗಿದೆ. ಆ ಅಂಶವನ್ನು ಕೂಡ ವಾದ ಮುಂದಿಟ್ಟರು. ಆದರೆ ಅದು ಮುಂದೆ ನೋಡೋಣ, ಕನ್ಸಿಡರ್ ಮಾಡೋಣ, ಈಗ ತಕ್ಷಣಕ್ಕೆ ನೀರು ಬಿಡಿ ಅನ್ನುವಂಥ ಶಿಫಾರಸನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿಂದಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿಕಾರಿಗಳ ಸಮರ್ಥವಾದ ಮಂಡನೆಯ ನಂತರವೂ ಕೂಡ ಇಂಥದ್ದೊಂದು ಶಿಫಾರಸನ್ನು CWRC ಮಾಡಿದೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.